ನಮಸ್ತೆ. ನಾವಿವತ್ತು ಕೇರಳದ ಪ್ರಮುಖ ಸಾಂಪ್ರದಾಯಿಕ ಕಲಾ ಪ್ರಕಾರಗಳಲ್ಲಿ ಒಂದಾದ ಕಥಕ್ಕಲಿಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿಯೋಣ. ಕಥಕ್ಕಲಿ ಕೇರಳದ ಒಂದು ಶೈಲೀಕೃತ ಶಾಸ್ತ್ರೀಯ ನೃತ್ಯ ನಾಟಕವಾಗಿದೆ. ಕಥಕ್ಕಲಿಯು ತನ್ನ ವೇಷಭೂಷಣ, ಅಭಿನಯ ಮತ್ತು ಸಂಗೀತದಿಂದ ಹೆಸರುವಾಸಿಯಾಗಿದೆ. ಆಕರ್ಷಕ ಪಾದಚಲನೆ ಮತ್ತು ಮುಖ ಕೈಗಳ ಅಭಿವ್ಯಕ್ತಿಶೀಲ ಸನ್ನೆಗಳು, ಸಂಗೀತ ಮತ್ತು ಗಾಯನ ಪ್ರದರ್ಶನಗಳೊಂದಿಗೆ ಕಥೆ ಹೇಳುವ ಚಟುವಟಿಕೆಗಳನ್ನು ಒಳಗೊಂಡಿದೆ. ಇದು ಒಂದು ನಾಟಕೀಯ ಪ್ರದರ್ಶನವಾಗಿದೆ. ಕಥಕ್ಕಲಿಯು 17ನೇ ಶತಮಾನದಲ್ಲಿ ಕೇರಳದಲ್ಲಿ ಹುಟ್ಟಿಕೊಂಡಿತು. ಕಥಕ್ಕಲಿ ಕಲಾವಿದರು ವಿಶಿಷ್ಟವಾದ ವೇಷಭೂಷಣ ಮತ್ತು ಮುಖವಾಡಗಳನ್ನು ಧರಿಸುತ್ತಾರೆ. ಇದು ಪಾತ್ರಗಳ ಗುಣಲಕ್ಷಣಗಳನ್ನು ಸೂಚಿಸುತ್ತದೆ. ಹಸಿರು ಮುಖವಾಡವು ಸದ್ಗುಣಶೀಲ ಗುಣವನ್ನು, ಕೆಂಪು ಮುಖವಾಡವು ದುಷ್ಟಗುಣವನ್ನು ಸೂಚಿಸುತ್ತದೆ. ಕಥಕ್ಕಲಿಯ ಸಾಹಿತ್ಯ ಸಂಸ್ಕೃತ ಮತ್ತು ಮಲಯಾಳಂ ಭಾಷೆಗಳನ್ನು ಒಳಗೊಂಡ ಮಣಿಪ್ರವಾಳಂ ಎಂಬ ಮಿಶ್ರ ಭಾಷೆಯಲ್ಲಿ ಬರೆಯಲ್ಪಟ್ಟಿದೆ. ಕಥಕ್ಕಲಿ ಪ್ರದರ್ಶನಗಳು ರಾಮಾಯಣ, ಮಹಾಭಾರತಗಳಂತಹ ಪುರಾಣಗಳಿಂದ ಅಥವಾ ವೇದಗಳಿಂದ ವಿಷಯಗಳನ್ನು ಆರಿಸಲಾಗುವುದು. ಕಥಕ್ಕಲಿ ಪ್ರದರ್ಶನಗಳಲ್ಲಿ ಚೆಂಡೆ, ಮದ್ದಳೆ ಮತ್ತು ವಾದ್ಯಗಳನ್ನು ಬಳಸಲಾಗುತ್ತದೆ. ಕಥಕ್ಕಲಿ ಪ್ರದರ್ಶನದಲ್ಲಿ ಸಂಗೀತ ಮತ್ತು ವಾದ್ಯಗಳು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಕಥಕ್ಕಲಿ ಪ್ರದರ್ಶನಗಳು ಸಾಮಾನ್ಯವಾಗಿ ರಾತ್ರಿಯಲ್ಲಿ ಪ್ರಾರಂಭವಾಗಿ ಬೆಳಗಿನವರೆಗೆ ನಡೆಯುತ್ತದೆ. ಕಥಕ್ಕಲಿಯು ಒಂದು ಸಂಕೀರ್ಣವಾದ ಮತ್ತು ಸುಂದರವಾದ ಕಲಾ ಪ್ರಕಾರವಾಗಿದೆ. ಇದು ಕೇರಳದ ಸಾಂಸ್ಕೃತಿಕ ಪರಂಪರೆಯ ಒಂದು ಭಾಗವಾಗಿದೆ. ಧನ್ಯವಾದಗಳು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.